ಹಾಯ್ ಎವ್ರಿವನ್, ವೆಲ್ಕಮ್ ಟು ಆನ್ಲೈನ್ ಗುರುಕುಲ. ನೀವು ನೋಡ್ತಾ ಇದ್ದೀರಾ SSLC ಸೈನ್ಸ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಸೀರೀಸ್. ಈ ಒಂದು ಸೀರೀಸ್ನಲ್ಲಿ ನಾವು ಆನ್ಯುವಲ್ ಪೇಪರ್ ಮತ್ತು ಸಪ್ಲಿಮೆಂಟರಿ ಪೇಪರ್ ಆ್ಯಂಡ್ KSEAB ಬೋರ್ಡ್ನವರು ಬಿಟ್ಟಿರುವಂಥ ಮಾಡೆಲ್ ಪೇಪರ್ಸು ಎಲ್ಲವನ್ನ ಸೇರಿಸಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ಗಳು, ಅಂದರೆ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಯಾವುದಿದೆ ಅದರ ಮೇಲೆ ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಅದನ್ನು ಬೇಸ್ ಆಗಿಟ್ಕೊಂಡು ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ಸೀರೀಸಲ್ಲಿ ಚಾಪ್ಟರ್ ವೈಸು 10 ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಈ 10 ಕ್ವಶನ್ಸಿಗೆ ಮತ್ತಷ್ಟು ಕಾನ್ಸೆಪ್ಟ್ಗಳನ್ನು ಆ್ಯಡ್ ಮಾಡ್ತಾ, ಅಂದರೆ ಒಂದು ಕ್ವಶನನ್ನು ತಗೊಂಡು ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದರೆ ಅಂದರೆ ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ದಿಸ್ ಈಸ್ ನಾಟ್ ಅ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ದಿಸ್ ಈಸ್ ನಾಟ್ ಆಲ್ಸೋ ಎ ಸ್ಕೋರಿಂಗ್ ಪ್ಯಾಕೇಜ್. This is just a series of videos that help you to understand the subject very clearly, and also it is helpful for you to score more marks in the coming exam. ಓಕೆ, ನೀವು ಯಾವ ರೀತಿ ಇದನ್ನು ಯುಟಿಲೈಸ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಸ್ಕೋರ್ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಬಟ್ ಒನ್ ಥಿಂಗ್ ಇಸ್ ಶೋರ್, ಇಲ್ಲಿ ಸೀರೀಸಲ್ಲಿ ನೀವು ಡಿಸ್ಕಸ್ ಮಾಡುವ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಪರ್ಫೆಕ್ಟಾಗಿ ಹೇಳಿದ ರೀತಿಯೇ ಡಿಸ್ಕಸ್ ಮಾಡಿದ ರೀತಿಯೇ ನೀವು ಪ್ರಿಪೇರ್ ಆಗಿದ್ದೇ ಆದರೆ ಡೆಫಿನೆಟ್ಲಿ ಔಟ್ ಆಫ್ ಔಟ್ ಸ್ಕೋರನ್ನು ಕೂಡ ಇದರಿಂದ ಮಾಡ್ಬೋದು ಅಂತ. ಓಕೆ, ಸೊ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಕ್ವಶನ್ಸನ್ನು. ಇದರ PDF ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಆ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಮಾಡ್ಕೊಳ್ಳೋದ್ರ ಮೂಲಕ ಡೈಲಿ ಒಂದು PDF ಆ್ಯಂಡ್ ಆಲ್ಸೋ ವಿಡಿಯೋ ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ, ಸೊ ದಟ್ ಯು ಕ್ಯಾನ್ ವಾಚ್ ಅವರ್ ವಿಡಿಯೋಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾವು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಈ ಸೀರೀಸಲ್ಲಿ. ಚಾಪ್ಟರ್ 1, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಓಕೆ, ಸೊ ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಒಂದು 10 ಕ್ವಶನ್ಸ್ನ ಬೇಸ್ ಆಗಿಟ್ಕೊಂಡು ಬೇರೆ ಬೇರೆ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಕ್ವಶನ್ ಇದೆ ನೋಡಿ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಈಸ್ ಎ ಡಿಕಂಪೋಸಿಷನ್ ರಿಯಾಕ್ಷನ್. ದ ರೇಷಿಯೋ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಗ್ಯಾಸಸ್ ಲಿಬರೇಟೆಡ್ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಈಸ್ ಅಂತ ಇದೆ. ಅಂದರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅನ್ನೋದು ಒಂದು ಡಿಕಂಪೋಸಿಷನ್ ರಿಯಾಕ್ಷನ್ನು. ಇದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸಸ್ ಏನು ರಿಲೀಸ್ ಆಗುತ್ತೆ, ಆ ಗ್ಯಾಸಸ್ನ ಒಂದು ರೇಷಿಯೋ ಏನು ಅಂತ ಕೇಳಿದೆ. ಓಕೆ, ಸೊ ಇದು ಯಾವ ಕಾನ್ಸೆಪ್ಟ್ ಮೇಲೆ ಬೇಸ್ ಆಗಿದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ನ ಬೇಸ್ ಮೇಲೆ ಈ ಕ್ವಶನ್ನ ಕೇಳಿದ್ದಾರೆ. ಸೊ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಇಸ್ ಅ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಒನ್ ಸಿಂಗಲ್ ರಿಯಾಕ್ಟೆಂಟ್ ಗಿವ್ಸ್ ರೈಸ್ ಟು ಮೋರ್ ದ್ಯಾನ್ 2 ಪ್ರಾಡಕ್ಟ್ಸ್. ಓಕೆ, ಆ ಥರದೊಂದು ರಿಯಾಕ್ಷನನ್ನು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತಂದರೆ ಒಂದು ವಾಟರ್ ಮಾಲಿಕ್ಯೂಲನ್ನು ಸ್ಪ್ಲಿಟ್ ಮಾಡೋದು, ಹೈಡ್ರೋಜನ್ ಗ್ಯಾಸ್ ಆಗಿ ಮತ್ತು ಆಕ್ಸಿಜನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಮಾಡುವಂಥ ಒಂದು ರಿಯಾಕ್ಷನ್. ಇದಕ್ಕೆ ರಿಲೇಟೆಡ್ ಆಗಿರೋ ಡಯಾಗ್ರಾಮ್ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆನಾ? ಸೊ ಇಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಹತ್ರ ಯಾವ ರೀತಿ ಗ್ಯಾಸಸ್ ರಿಲೀಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಲಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯಾವ ರೇಷಿಯೋದಲ್ಲಿರುತ್ತೆ ವಾಟರಲ್ಲಿ ಅಂತಂದರೆ, ಸೊ ಹೈಡ್ರೋಜನ್ 2 ಇದ್ದರೆ ಆಕ್ಸಿಜನ್ 1 ಇರುತ್ತೆ. ಸೊ 2:1 ರೇಷಿಯೋದಲ್ಲಿ ರಿಲೀಸ್ ಆಗುತ್ತೆ ಅಂತ, ಹೌದಲ್ವಾ? ಸೊ ಹಾಗಾದರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಆದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸಸ್ಸು ಯಾವ ರೇಷಿಯೋದಲ್ಲಿ ರಿಲೀಸ್ ಆಗುತ್ತೆ ಅಂತಂದರೆ 2:1 ರೇಷಿಯೋದಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಬಿಕಾಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಟ್ವೈಸ್ ದ ಅಮೌಂಟ್ ದ್ಯಾನ್ ದ ಆಕ್ಸಿಜನ್ ಗ್ಯಾಸ್ ಪ್ರೆಸೆಂಟ್ ಇನ್ ವಾಟರ್. ಹಾಗಾಗಿ 2:1 ರೇಷಿಯೋದಲ್ಲಿ ಇದು ರಿಲೀಸ್ ಆಗುತ್ತೆ ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ 2 ನೋಡಿ. ನೇಮ್ ದ ಗ್ಯಾಸ್ ಯೂಸ್ಡ್ ಫಾರ್ ಸ್ಟೋರೇಜ್ ಆಫ್ ಫ್ರೆಶ್ ಸ್ಯಾಂಪಲ್ ಆಫ್ ಎನ್ ಆಯಿಲ್ ಫಾರ್ ಎ ಲಾಂಗ್ ಟೈಮ್. ಓಕೆ, ಒಂದು ಸ್ಯಾಂಪಲ್ ಆಫ್ ಎನ್ ಆಯಿಲ್ ಇದೆ. ಆಯಿಲನ್ನು ನೀವು ಲಾಂಗ್ ಟೈಮ್ ಇಡಬೇಕು ಅಂತಂದರೆ ಯಾವ ರೀತಿ ಸ್ಟೋರ್ ಮಾಡ್ತೀರಾ, ಅದನ್ನು ಸ್ಟೋರ್ ಮಾಡೋದಕ್ಕೆ ಯಾವ ಗ್ಯಾಸನ್ನು ಯೂಸ್ ಮಾಡಬೇಕು ಅಂತ ಕೇಳಿದರೆ, ದಿಸ್ ಈಸ್ ಎ ಕಾನ್ಸೆಪ್ಟ್ ಆರ್ ದ ಕ್ವಶನ್ ರಿಲೇಟೆಡ್ ಟು ರ್ಯಾನ್ಸಿಡಿಟಿ ಅಲ್ವಾ? ಸೊ ರ್ಯಾನ್ಸಿಡಿಟಿ ಅಂದ್ರೇನು? ವೆನೆವರ್ ದ ಫುಡ್ ಕಂಟೈನಿಂಗ್ ಆಯಿಲ್ ಆರ್ ಫ್ಯಾಟ್ ಈಸ್ ಎಕ್ಸ್ಪೋಸ್ಡ್ ಟು ಏರ್, then it undergoes oxidation and gives a foul smell or a rancid smell ಅಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ವಿ ಕಾಲ್ ರ್ಯಾನ್ಸಿಡಿಟಿ ಅಲ್ವಾ? ಸೊ ರ್ಯಾನ್ಸಿಡ್ ಆಗಬಾರ್ದು ಅಂತಂದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸು ಅದನ್ನು ಸ್ಟೋರ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಓದಿರ್ತೀವಿ ನೀವು, ಚಿಪ್ಸ್ ಪ್ಯಾಕೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರರು ನೈಟ್ರೋಜನ್ ಗ್ಯಾಸನ್ನು ಅದರೊಳಗಡೆ ಫಿಲ್ ಮಾಡ್ತಾರೆ ಅಂತ. ಈ ನೈಟ್ರೋಜನ್ ಗ್ಯಾಸನ್ನು ಫಿಲ್ ಮಾಡೋದ್ರ ಮೂಲಕ ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡ್ಬೋದು. ಹೇಗೆ ಅಂತಂದರೆ ನೈಟ್ರೋಜನ್ ಅನ್ನೋದು ಒಂದು ಹೈಲಿ ಇನ್ಯಾಕ್ಟಿವ್ ಅಥವಾ ಅನ್ರಿಯಾಕ್ಟಿವ್ ಗ್ಯಾಸ್ ಅಂತ ಹೇಳ್ತೀನಿ. ನೈಟ್ರೋಜನ್ ಅನ್ರಿಯಾಕ್ಟಿವ್ ಗ್ಯಾಸ್. ಸೊ ಈ ಅನ್ರಿಯಾಕ್ಟಿವ್ ಆಗಿರೋದ್ರಿಂದ ಹೊರಗಡೆ ಅಟ್ಮಾಸ್ಫಿಯರಲ್ಲಿರೋ ಆಕ್ಸಿಜನ್ನು ಎಕ್ಸ್ಪೋಸ್ ಮಾಡಿಟ್ಟಾಗ ಆಯಿಲಿ ಫುಡ್ಡನ್ನು ಈ ನೈಟ್ರೋಜನ್ ಗ್ಯಾಸು ಆಕ್ಸಿಜನ್ ಜೊತೆಗೆ ಅಥವಾ ಆಕ್ಸಿಜನ್ನು ಫುಡ್ ಜೊತೆಗೆ ರಿಯಾಕ್ಟ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಸೊ ನೈಟ್ರೋಜನ್ ಈಸ್ ಹೆಲ್ಪ್ಫುಲ್ ಟು ಪ್ರಿವೆಂಟ್ ದ ಆಕ್ಸಿಡೇಷನ್. ಹಾಗಾಗಿ ಸೊ ವಿ ಕ್ಯಾನ್ ನೇಮ್ ದ ಗ್ಯಾಸ್ ಅಂತಂದರೆ ನಾವೇನು ಹೇಳ್ಬೋದು, ನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ಬೋದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ 3. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಶೋಯಿಂಗ್
ಡಿಕಂಪೋಸಿಷನ್ ಆಫ್ ವಾಟರ್ ಬೈ ಎಲೆಕ್ಟ್ರಿಸಿಟಿ. ಓಕೆ, ಸೊ ಅಂದರೆ ಆ್ಯಕ್ಚುಲಿ ಇಲ್ಲಿ ಈ ಡಯಾಗ್ರಾಮಿಗೆ ಡೈರೆಕ್ಟಾಗಿ ಕ್ವಶನನ್ನು ಕೇಳೋದಾದರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಕೇಳ್ತಾರೆ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೇಳಬೇಕು ಅಂತಂದರೆ ಏನು ಕೇಳ್ಬೋದು ನೋಡಿ, ಆ ಪ್ರಾಸೆಸನ್ನು. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಇಸ್ ನಥಿಂಗ್ ಬಟ್ ಡಿಕಂಪೋಸಿಷನ್ ಆಫ್ ವಾಟರ್ ಬೈ ಸಪ್ಲೈಯಿಂಗ್ ಎಲೆಕ್ಟ್ರಿಸಿಟಿ. ಅಂದರೆ ಎಲೆಕ್ಟ್ರಿಕ್ ಕರೆಂಟನ್ನು ಸಪ್ಲೈ ಮಾಡೋದ್ರ ಮೂಲಕ ನಾವು ವಾಟರ್ನ ಸ್ಪ್ಲಿಟ್ ಮಾಡಿ ಹೈಡ್ರೋಜನ್ ಆಕ್ಸಿಜನ್ ಗ್ಯಾಸ್ ಆಗಿ ರಿಲೀಸ್ ಮಾಡ್ತೀವಿ. ಹಾಗಾಗಿ ಈ ಥರನಾದರೂ ಕೇಳ್ಬೋದು ಈ ಕ್ವಶನನ್ನು, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಡಯಾಗ್ರಾಮ್ ಬರೀರಿ ಅಂತ ಕೇಳ್ಬೋದು. ಆರ್ ದೇ ಕ್ಯಾನ್ ಈವನ್ ಆಸ್ಕ್ ಲೈಕ್ ದಿಸ್, ಡಿಕಂಪೋಸಿಷನ್ ಆಫ್ ವಾಟರ್ ಬೈ ಎಲೆಕ್ಟ್ರಿಸಿಟಿ ಅಂತ. ಸೊ ಅಂದರೆ ಇದರಿಂದ ಈ ಕ್ವಶನಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಯು ನೀಡ್ ಟು ಫ್ರೇಮ್ ಸಮ್ ಕ್ವಶನ್ಸ್ ಇನ್ ವಿಚ್ ದ ಡಯಾಗ್ರಾಮ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಡಿಫ್ರೆಂಟ್ ವೇಸ್. ಓಕೆ, ಅಂದರೆ ಬೇರೆ ಬೇರೆ ವೇನಲ್ಲಿ ಯಾವ ಡಯಾಗ್ರಾಮನ್ನು ಯಾವ ರೀತಿ ಕೇಳ್ಬೋದು ಅವರು ಅಂತ ಅನ್ನೋ ರೀತಿ ಕ್ವಶನ್ಸನ್ನು ಒಂದು ಡಯಾಗ್ರಾಮ್ಗೆ ನೀವು 2 to 3 ಟೈಪ್ಸ್ ಆಫ್ ಕ್ವಶನ್ಸನ್ನು ಫ್ರೇಮ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದ್ದನ್ನ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಿ ಬರ್ತೀರಿ ಅಂತ. ಓಕೆ, ಸೊ ಈ ಥರ ಡಯಾಗ್ರಾಮನ್ನು ಬಿಡಿಸ್ಬೇಕು. ಡಯಾಗ್ರಾಮನ್ನು ಬಿಡಿಸ್ಬಿಟ್ಟು ಇಲ್ಲಿ ನಮಗೆ ಸಮ್ ಸ್ಟೂಡೆಂಟ್ಸ್ ವಿಲ್ ಮೇಕ್ ಎ ಮಿಸ್ಟೇಕ್ ದ್ಯಾಟ್ ಈ ಟರ್ಮಿನಲ್ಸ್ ಆಫ್ ದ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿ ಕ್ಯಾಥೋಡ್ ಆ್ಯನೋಡನ್ನು ಕೆಲವು ಸರಿ ಬೇರೆ ಥರ, ಅಂದರೆ ಆ್ಯನೋಡು ಕ್ಯಾಥೋಡನ್ನು ಉಲ್ಟಾ ಬರೆಯುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಆ್ಯನೋಡ್ ಮತ್ತು ಕ್ಯಾಥೋಡ್, ಆ್ಯನೋಡ್ ಅಂತ ಏನು ಬರೀತಿರಲ್ಲ, ಆ್ಯನೋಡ್ ಹತ್ರ ನಿಮಗೆ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗಿರೋ ಥರ ತೋರಿಸ್ಬೇಕು, ಆ್ಯಂಡ್ ಕ್ಯಾಥೋಡ್ ಹತ್ರ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿರೋ ಥರ ತೋರಿಸ್ಬೇಕು. ಇದನ್ನು ಕೂಡ ಕೇಳ್ತಾರೆ ನಿಮಗೆ, ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಆ್ಯನೋಡ್ ಹತ್ರ ಅಂದರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರಲ್ಲಿ. ಸೊ ಅಟ್ ದ ಆ್ಯನೋಡ್ ಆಕ್ಸಿಜನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್ ಆ್ಯಂಡ್ ಅಟ್ ದ ಕ್ಯಾಥೋಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್. ಓಕೆ, ಇದನ್ನು ನೀವು ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಡಯಾಗ್ರಾಮ್ ಕ್ವಶನ್ ಕೇಳೋ ಚಾನ್ಸ್ ಇದೆ. ಈಗಾಗಲೇ ನಾನು MCQ ಡಿಸ್ಕಸ್ ಮಾಡಿದ್ದೀನಿ, ಯಾವ ರೇಷದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಿಲೀಸ್ ಆಗುತ್ತೆ ಅನ್ನೋದು. ಅದ್ರ ಜೊತೆಗೆ ಯಾವ ಗ್ಯಾಸಸ್ಸು ಯಾವ ಎಲೆಕ್ಟ್ರೋಡ್ ಹತ್ರ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡಿಕೊಂಡ್ರೆ ಡೆಫಿನೆಟ್ಲಿ ಈ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಯಾವ ಕ್ವಶನ್ ಬಂದ್ರೂ ಯು ಕ್ಯಾನ್ ಆನ್ಸರ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ 4th question. On heating a lead nitrate on a flame, lead oxide, oxygen gas and a brown fume of X is formed. ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಲೆಡ್ ನೈಟ್ರೇಟ್ ಅನ್ನ ಫ್ಲೇಮ್ ಅಲ್ಲಿ ಹೀಟ್ ಮಾಡಿದಾಗ ಲೆಡ್ ಆಕ್ಸೈಡ್ ಬರುತ್ತೆ. ಓಕೆ, ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಒಂದು ಬ್ರೌನ್ ಫ್ಯೂಮ್ ಬರುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ಎಕ್ಸ್ ಅಂತ ಹೇಳಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ದೇ ಹ್ಯಾವ್ ಆಸ್ಕ್ಡ್ ಫಾರ್ 3 questions. ಲೈಕ್ ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್, ನೇಮ್ ದ ಬ್ರೌನ್ ಫ್ಯೂಮ್ಸ್ ಎಕ್ಸ್ ಇವಾಲ್ಡ್, ಐಡೆಂಟಿಫೈ ದ ಟೈಪ್ ಆಫ್ ರಿಯಾಕ್ಷನ್ ಅಂತ. ಈ 3 ಕ್ವಶನ್ ಅನ್ನು ಆನ್ಸರ್ ಮಾಡಿದ್ರೆ ನಿಮಗೆ 3 marks ಸಿಗುತ್ತೆ. ಫಾರ್ ಎವ್ರಿ ಕ್ವಶನ್ ದೇ ವಿಲ್ ಅಲಾಟ್ 1 mark. ಓಕೆ, ಸೊ ಹಾಗೆ ನೋಡೋದಾದ್ರೆ ಲೆಡ್ ನೈಟ್ರೇಟ್ ಅನ್ನ ಹೀಟ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಸ್ಟ್ ಬರ್ಕೊಳ್ಳೋಣ. ಓಕೆ, ಹೇಗೆ ಆನ್ಸರ್ ಆಗುತ್ತೆ. ಸೊ ಲೆಡ್ ನೈಟ್ರೇಟ್ ಇಕ್ವೇಷನ್ ಬರ್ಕೊಂಡ್ರೆ ನಮಗೆ PbNO3 twice, that is lead nitrate. ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರೋದ್ರಿಂದ ಸಿಂಗಲ್ ರಿಯಾಕ್ಟೆಂಟ್ ಇರುತ್ತೆ. ಓಕೆ, ಸೊ ಇಟ್ ವಿಲ್ ಗಿವ್ ರೈಸ್ ಟು PbO ಲೆಡ್ ಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಬರುತ್ತೆ ಅಂತ ಹೇಳಿದರೆ, ಜೊತೆಗೆ ಬ್ರೌನ್ ಫ್ಯೂಮ್ಸ್ ಬರುತ್ತೆ ಅಂತ ಹೇಳಿದರೆ, ದಟ್ ಈಸ್ NO2 ಬರುತ್ತೆ ಪ್ಲಸ್ O2 ಬರುತ್ತೆ, ಆಕ್ಸಿಜನ್ ಗ್ಯಾಸ್. ಓಕೆನಾ? So for the balance of chemical equation, I will add 2 here. Okay, so 2 PbNO3 twice ಆದರೆ so 2 PbO ಆಗುತ್ತೆ and 4 NO2 plus O2. This is a balanced chemical equation for this reaction. Okay, so this is which type of reaction? This is nothing but decomposition reaction ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ನೇಮ್ ದ ಬ್ರೌನ್ ಫ್ಯೂಮ್ ಎಕ್ಸ್ ಇವಾಲ್ಡ್ ಅಂತ ಇದೆ. ಸೊ ಎಕ್ಸ್ ಅನ್ನೋ ಬ್ರೌನ್ ಫ್ಯೂಮ್ ಯಾವುದು ಅಂತಂದರೆ ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ, ದಿಸ್ ಈಸ್ ವಾಟ್ ವಿ ಕಾಲ್ ಬ್ರೌನ್ ಫ್ಯೂಮ್, ಬ್ರೌನ್ ಕಲರ್ಡ್ ಫ್ಯೂಮ್ಸ್ ಅಥವಾ ಗ್ಯಾಸ್ ಅಂತ ಹೇಳ್ತೀವಿ. ಆಕ್ಸಿಜನ್ ಕೂಡ ರಿಲೀಸ್ ಆಗುತ್ತೆ. ಸೊ ಇದು ಒಂದನೇದು ಆ್ಯಂಡ್ ಎ ಕ್ವಶನ್ಗೆ ಆನ್ಸರ್. ಆ್ಯಂಡ್ ಬಿ ಕ್ವಶನ್ಗೆ ಏನು ಹೇಳ್ಬೋದು ನಾವು, ಬ್ರೌನ್ ಫ್ಯೂಮ್ಸ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಆ್ಯಂಡ್ ಸಿಗೆ ಆನ್ಸರ್ ಆಗಲೇ ಹೇಳಿದ್ದೀನಿ ನಾನು, ದಿಸ್ ಈಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಡಿಕಂಪೋಸಿಷನ್ ಅಂದ್ರೆ ಬರೋದು ರೈಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ನೋಡಿ, ಯಾವುದೋ ಒಂದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗಬೇಕಂದ್ರೆ ದಿಸ್ ಆರ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ದೇ ರಿಕ್ವೈರ್ ಎನರ್ಜಿ ಫಾರ್ ದ ಬ್ರೇಕ್ ಡೌನ್ ಆಫ್ ದ ಮಾಲಿಕ್ಯೂಲ್ ಅಥವಾ ಬಾಂಡ್ ಬಿಟ್ವೀನ್ ದ
ಕಾಂಪೌಂಡ್ ಅಥವಾ ಆಟಮ್ ನಡುವೆ ಬಾಂಡನ್ನು ಬ್ರೇಕ್ ಮಾಡಬೇಕಂದ್ರೆ ಎಕ್ಸ್ಟರ್ನಲ್ ಆಗಿ ಎನರ್ಜಿ ಸಪ್ಲೈ ಮಾಡಬೇಕಾಗುತ್ತೆ. ಯಾವ ರಿಯಾಕ್ಷನ್ಗೆ ಎನರ್ಜಿಯನ್ನು ಕೊಡ್ತೀವಿ ಅದನ್ನು ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಹೀಟನ್ನು ಕೊಟ್ಟು, ಅಂದರೆ ಈ ರಿಯಾಕ್ಷನಲ್ಲಿ ಪರ್ಟಿಕ್ಯುಲರ್ಲಿ ಹೀಟನ್ನು ಕೊಡೋದ್ರಿಂದ ಇದನ್ನು ನಾವು ಥರ್ಮಲ್ ಡಿಕಂಪೋಸಿಷನ್ ಅಂತಲೂ ಬರೀಬಹುದು. ಥರ್ಮಲ್ ಡಿಕಂಪೋಸ್, ಹೀಟ್ ಎನರ್ಜಿ ಸಪ್ಲೈ ಮಾಡಿ ಡಿಕಂಪೋಸ್ ಮಾಡ್ತೀವಿ ಅಂತ. ಓಕೆ, ಸೊ ಹಾಗಾಗಿ ಬೋತ್ ಆರ್ ರೈಟ್. ಡಿಕಂಪೋಸಿಷನ್ ಬರೆದ್ರು ಯು ವಿಲ್ ಗೆಟ್ ಮಾರ್ಕ್ಸ್ ಅಂಡ್ ಥರ್ಮಲ್ ಡಿಕಂಪೋಸಿಷನ್ ಬರೆದ್ರು ಯು ವಿಲ್ ಗೆಟ್ ಮಾರ್ಕ್ಸ್. ಪರ್ಟಿಕ್ಯುಲರ್ಲಿ ವಿಚ್ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕೇಳಿದ್ರೆ ದೆನ್ ಯು ನೀಡ್ ಟು ರೈಟ್ ಪರ್ಟಿಕ್ಯುಲರ್ಲಿ ಥರ್ಮಲ್ ಡಿಕಂಪೋಸಿಷನ್ ಅಂತ. ಓಕೆನಾ? ಸೊ ಈ ಕ್ವಶನ್ ಅನ್ನು ನಾವು ಅನಾಲಿಸಿಸ್ ಮಾಡಿದ್ರೆ ನಮ್ಗೇನು ಗೊತ್ತಾಗುತ್ತೆ ಅಂತಂದ್ರೆ ದೇ ಮೇ ಆಸ್ಕ್ ದ ಕ್ವಶನ್ಸ್ ರಿಲೇಟೆಡ್ ಟು ದ ಟೈಪ್ಸ್ ಆಫ್ ರಿಯಾಕ್ಷನ್. ಇಲ್ಲಿ ಯಾವ ಟೈಪ್ ಆಫ್ ರಿಯಾಕ್ಷನ್ ನೋಡಿದ್ವಿ ನಾವು? ಥರ್ಮಲ್ ಡಿಕಂಪೋಸಿಷನ್ ನೋಡಿದ್ವಿ. ಅದೇ ರೀತಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಬೇರೆ ತರ ಇದೆ ಅಂಡ್ ಆಲ್ಸೋ ಟೈಪ್ಸ್ ಆಫ್ ರಿಯಾಕ್ಷನ್ ಅಲ್ಲೂ ಕೂಡ ನಮಗೆ ಕಾಂಬಿನೇಷನ್ ರಿಯಾಕ್ಷನ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇದೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಇದೆ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಬದಲಾಗಿ ದೇ ಕ್ಯಾನ್ ಆಸ್ಕ್ ಫಾರ್ ಡಿಕಂಪೋಸಿಷನ್ ಆರ್ ಎನಿ ಲೈಕ್ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ಆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನು ಕೇಳ್ಬೋದು. ಹಾಗಾಗಿ ಯು ನೀಡ್ ಟು ಪ್ರಾಕ್ಟೀಸ್ ಟೈಪ್ಸ್ ಆಫ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಅಂದ್ರೆ ಬರೀ ಈಕ್ವೇಷನ್ಸ್ ಅಷ್ಟೇ ಅಲ್ಲ, ಎಕ್ಸ್ಪ್ಲನೇಷನ್ ಜೊತೆಗೂ ನೀವು ಪ್ರಿಪೇರ್ ಆಗಿರಬೇಕು ಸೊ ದಟ್ ಯು ಕ್ಯಾನ್ ಆನ್ಸರ್ ಎವ್ರಿ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 5th ಕ್ವಶನ್, ವಾಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ವಾಟ್ ಹ್ಯಾಪನ್ಸ್ ವೆನ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್? ಗಿವ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಇದೆ. ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೊ ಎಕ್ಸ್ಪ್ಲೇನ್ ದಟ್ ವಿತ್ ಅನ್ ಅಂದರೆ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಯಾವುದು ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನಂತ ನೋಡೋದಾದ್ರೆ ದ ರಿಯಾಕ್ಷನ್ ಇನ್ ವಿಚ್ ದರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್ ಈಸ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಎರಡು ರಿಯಾಕ್ಟೆಂಟ್ಗಳ ನಡುವೆ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ದಿಸ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಂದ್ರೆ when sodium sulfate is mixed with barium chloride, okay, so a white precipitate is formed. That white precipitate is known as barium sulfate, and a solution of sodium chloride is also formed. ಅದನ್ನ ಈಕ್ವೇಷನ್ ನೋಡೋದಾದ್ರೆ ನಾವು Na2SO4 that is sodium sulfate plus barium chloride BaCl2 gives rise to barium sulfate plus 2NaCl to balance. Okay, this is the balanced chemical equation for the particular statement given. Okay na? So ಇಷ್ಟು ಬರೆದ್ರೆ ನಿಮಗೆ you will get 3 marks. ಡೆಫಿನೇಷನ್ಗೆ 1 ಮಾರ್ಕ್ ಇರುತ್ತೆ, ಎಕ್ಸ್ಪ್ಲನೇಷನ್ ಬರೆದ್ರೆ 1 ಮಾರ್ಕ್ ಇರುತ್ತೆ, ಈಕ್ವೇಷನ್ ಬರೆದ್ರೆ you will get 1 mark. So totally you will get 3 marks. ಓಕೆನಾ? ಸೊ ಇಲ್ಲಿ ಯಾಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಬೇರೆ ಬೇರೆ ರಿಯಾಕ್ಷನ್ಗಳ ಡೆಫಿನೇಷನ್ ಅನ್ನು ಕೇಳಿದ್ದಾರೆ ಇಲ್ಲಿವರೆಗೆ ಎಕ್ಸಾಮಲ್ಲಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ತುಂಬ ಕಡಿಮೆ ಕ್ವಶನ್ಸ್ ಇದೆ, ಹಾಗಾಗಿ ಯು ನೀಡ್ ಟು ಬಿ ಅವೇರ್ ಆಫ್ ದಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನನ್ನು ನೀವು ಚೆನ್ನಾಗಿ ಡೆಫಿನೇಷನ್ ನೋಡ್ಕೊಳ್ಳಿ ಅಂತ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಕರೋಷನ್? ಲಿಸ್ಟ್ ದ ಎಫೆಕ್ಟ್ಸ್ ಆಫ್ ಕರೋಷನ್. ಸೊ ಕರೋಷನ್ ಅಂದ್ರೆ ಏನು, ಕರೋಷನ್ ಇಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಏನು ಅಂತ. ಓಕೆ, ಯಾವುದೇ ಒಂದು ಮೆಟಲ್ ಅನ್ನ ನಾವು ಓಪನ್ ಆಗಿಟ್ಟಾಗ it will react with moisture or acids and then it is said to be corroded. Andre metal, it is attacked by the substances like moisture and acids, then it is said to be corroded and this process is called corrosion ante. Okay, so corrosion andre idu common agi metal galige attack ಆಗ್ತಕ್ಕಂಥದ್ದು. corrosion ಏನೇನು ಆಗ್ಬೋದು? effects of corrosion ನೋಡೋದಾದ್ರೆ corrosion causes damage to car bodies. car bodies ಗೆ ಡ್ಯಾಮೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಕಾರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಐರನ್, ವಾಟ್ ಹ್ಯಾಪನ್ಸ್ ವೆನ್ ಇಟ್ ಈಸ್ ಕರೋಡೆಡ್, ದೆನ್ ಇಟ್ ವಿಲ್ ನಾಟ್ ಬಿ ಲೈಕ್ ಒರಿಜಿನಲ್ ಐರನ್ ಅಲ್ವಾ, ಅದು ವೀಕ್ ಆಗ್ತಾ ಹೋಗುತ್ತೆ. ಅದರಿಂದ ನಮಗೆ ಆ ಕಾರನ್ನು ನಾವು ರನ್ ಮಾಡೋದಕ್ಕೂ ಆಗೋದಿಲ್ಲ. ಆ ರೀತಿ ಕಾರ್ ಬಾಡೀಸ್ ಲಾಸ್ ಆಗುತ್ತೆ. ಲೈಕ್ ಬ್ರಿಡ್ಜಸ್ ಕೂಡ ಬಿದ್ದು ಹೋಗುತ್ತೆ, ಐರನ್ ರೇಲಿಂಗ್ಸು ಏನು ಡ್ಯಾಮೇಜ್ ಆಗುತ್ತೆ, ಶಿಪ್ಸ್ ಡ್ಯಾಮೇಜ್ ಆಗುತ್ತೆ. ಓಕೆ, ಯಾಕೆ ಅಂತಂದರೆ ದೇ ಆರ್ ಆಲ್ ಮೇಡ್ ಅಪ್ ಆಫ್ ಮೆಟಲ್ಸ್, ಎಸ್ಪೆಷಲಿ ಐರನ್. ಐರನ್ನಿಂದ ಮಾಡಿರ್ತಕ್ಕಂಥ ಯಾವುದೇ ಆರ್ಟಿಕಲು ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಯಾವುದೇ ಪ್ರೊಟೆಕ್ಟಿವ್ ಮೆಷರ್ಸ್ ತಗೊಂಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ಕರೋಡೆಡ್ ಆ್ಯಂಡ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಂತ. ಹೀಗೆ ಡ್ಯಾಮೇಜ್ ಆಗೋದ್ರಿಂದ ಎನಾರ್ಮಸ್ ಅಮೌಂಟ್ ಆಫ್ ಮನಿ ಈಸ್ ಸ್ಪೆಂಡ್ ಟು ರೀಪ್ಲೇಸ್ ಡ್ಯಾಮೇಜ್ ಐರನ್. ಆ ಡ್ಯಾಮೇಜ್ ಆಗಿರೋ ಐರನ್ ರೀಪ್ಲೇಸ್ ಮಾಡಬೇಕಂದ್ರೆ ಮತ್ತೆ ಜಾಸ್ತಿ ಮನಿಯನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಲಾಸ್ ಟು
ದ ಒನ್ ಹೂ ಯೂಸಸ್ ಐರನ್ ಆರ್ಟಿಕಲ್ಸ್. ಓಕೆನಾ? ಸೊ ಹೀಗಾಗೋದ್ರಿಂದ ದೀಸ್ ಆರ್ ಕಾಲ್ಡ್ ಆಸ್ ಎಫೆಕ್ಟ್ಸ್ ಆಫ್ ಕರೋಷನ್ ಅಂತ ಹೇಳ್ತೀವಿ ನಾವು. ಓಕೆನಾ? ನೆಕ್ಸ್ಟ್ ಹೋಗೋದಾದ್ರೆ ಕ್ವಶನ್ 7, ಡಿಫೈನ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್. Write a chemical equation that shows both oxidation and reduction in it. Identify the substance that is oxidized and the substance that is reduced. ಇಲ್ಲಿ ಯಾಕೆ ಈ ರೀತಿ ಕ್ವಶನ್ ಫ್ರೇಮ್ ಆಗಿದೆ ಅಂತಂದ್ರೆ ನೋಡಿ, ಯೂಶಲಿ ಪ್ರತಿ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದ್ರೆ ಒಂದು ರೆಡಾಕ್ಸ್ ರಿಯಾಕ್ಷನ್ ಕೊಡ್ತಾರೆ. ಇದರಲ್ಲಿ ಆಕ್ಸಿಡೈಸ್ ಆಗಿರೋ ಸಬ್ಸ್ಟೆನ್ಸ್ ಯಾವುದು, ರೆಡ್ಯೂಸ್ ಆಗಿರೋ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳೋ ಚಾನ್ಸ್ ಇರುತ್ತೆ. ಬಹಳ ಸರಿ ಅದೇ ರೀತಿ ಕೇಳಿದ್ದಾರೆ. ಬಟ್ ಸಮ್ಟೈಮ್ಸ್ ದೇ ಮೇ ಆಸ್ಕ್ ಫಾರ್ ಡೆಫಿನಿಷನ್, ಲೈಕ್ ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು ಅಂತ. ಜೊತೆಗೆ ನೀವೇ ಒಂದು ಈಕ್ವೇಷನ್ ಅನ್ನು ಬರೆದ್ಬಿಟ್ಟು ಅದರಲ್ಲಿ ಆಕ್ಸಿಡೈಸ್ ಆಗಿರೋದು ಮತ್ತೆ ರೆಡ್ಯೂಸ್ ಆಗಿರೋ ಸಬ್ಸ್ಟೆನ್ಸ್ ಅನ್ನು ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ಅಂದ್ರೆ ಈ ಆಂಗಲ್ ಅಲ್ಲೂ ಕೂಡ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಗೆ ಸಂಬಂಧಿಸಿದಂತ ಕ್ವಶನ್ ಬರ್ಬೋದು ಅಂತ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ ಪ್ರಾಸೆಸ್ ಏನಿದೆಲ್ಲ, ರಿಯಾಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ಮೆನಿ ಟೈಮ್ಸ್ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ರಿಪೀಟ್ ಆಗಿದೆ. ಸೊ ದಟ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಟ್. ಓಕೆ, ಸೊ ನಾವು ಲೆಟ್ ಅಸ್ ನೋ ಅಬೌಟ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದ್ರೆ ಏನು? The gain of oxygen is called oxidation, or the losing of hydrogen. That is also called as oxidation. Reduction ಅಂದ್ರೆ ಏನು? Reduction ಅಂತಂದ್ರೆ the loss of oxygen is called reduction. Okay, so if there is a substance, then it loses oxygen, then it is called reduction. Or the same substance got hydrogen to it, ಅಂದ್ರೆ ಹೈಡ್ರೋಜನ್ ಆಡ್ ಆಯ್ತು ಅಂತಂದ್ರೆ ಅದನ್ನು ಕೂಡ ನಾವು ರಿಡಕ್ಷನ್ ಅಂತ ಕರಿತೀವಿ. ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ ಅಂಡ್ ಫಾರ್ that substance oxygen is added, then this substance is said to be oxidized, and this process of adding oxygen is called as oxidation. Okay, or ಈ ಒಂದು ಸಬ್ಸ್ಟೆನ್ಸ್ ಇಂದ ಹೈಡ್ರೋಜನ್ ಲಾಸ್ ಆಯ್ತು ಅಂತಂದ್ರೆ that is also called as oxidation ಅಂತ ಕರಿತೀವಿ. ಸೊ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಜಸ್ಟ್ ಆಪೋಸಿಟ್ ರಿಯಾಕ್ಷನ್ಸ್ ಅಂತ ನಾವು ಹೇಳ್ಬೋದು. ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ರಿಡಾಕ್ಸ್ ರಿಯಾಕ್ಷನ್ಗೆ MnO2 plus HCl gives rise to MnCl2 plus 2H2O plus Cl2. To balance, I will add 4 here. Okay, so ಇದು ಒಂದು ರಿಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆಕ್ಸಿಡೇಷನ್ ಆಗುತ್ತೆ, ರಿಡಕ್ಷನ್ ಕೂಡ ಆಗುತ್ತೆ. ಇಲ್ಲಿ ಆಕ್ಸಿಡೈಸ್ ಆಗಿರೋ ಸಬ್ಸ್ಟೆನ್ಸ್ ಯಾವುದು? ನಾವಾಗಲೇ ಹೇಳಿದೆ, ಆಕ್ಸಿಡೈಸ್ ಅಂತಂದ್ರೆ ಯಾವ ಸಬ್ಸ್ಟೆನ್ಸ್ಗೆ ಆಕ್ಸಿಜನ್ ಆಡ್ ಆಗಿರುತ್ತೆ ಅದು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್, ಅಥವಾ ಯಾವ ಸಬ್ಸ್ಟೆನ್ಸ್ ಇಂದ ಹೈಡ್ರೋಜನ್ ರಿಮೂವ್ ಆಗುತ್ತೆ ದಟ್ ಈಸ್ ಆಕ್ಸಿಡೈಸ್ಡ್. ಓಕೆ, ಸೊ ಇಲ್ಲಿ ಆಕ್ಸಿಜನ್ ಯಾರಿಗೆ ಆಡ್ ಆಗ್ತಾ ಇದೆ ಅಂತಂದ್ರೆ ನೋಡಿ, MnO2 ಇಂದ, ದಿಸ್ ಇಸ್ Mn ಏನಾಗಿದೆ, MnO2 ಇಂದ HCl ಗೆ ಆಕ್ಸಿಜನ್ ಆಡ್ ಆಗ್ತಾ ಇದೆ. ಅಂದ್ರೆ HCl is gaining what? Oxygen. So that we can say oxidized substance ಯಾವುದು ಅಂದ್ರೆ HCl. Then reduced substance ಯಾವುದು? The substance which is reduced. Reduced ಅಂದ್ರೆ ಏನಾಗಲೇ ಹೇಳಿದಾನೆ, loss of oxygen. Okay, ಯಾರು ಆಕ್ಸಿಜನ್ ಲಾಸ್ ಮಾಡ್ಕೊಳ್ತಿದ್ದಾರೆ, ಆರ್ ಹೂ ವಿಲ್ ಗೇನ್ ದ ಹೈಡ್ರೋಜನ್, ದೆನ್ ದಟ್ ಸಬ್ಸ್ಟೆನ್ಸ್ ಇಸ್ ಸೆಟ್ ಟು ಬಿ ರೆಡ್ಯೂಸ್ಡ್. ಓಕೆ, ಇಲ್ಲಿ ಆಕ್ಸಿಜನ್ ಕಳ್ಕೊಳ್ತಾ ಇದೆ ಯಾವುದು? MnO2. ಸೊ ಇಟ್ ಈಸ್ ಲೂಸಿಂಗ್ ಆಕ್ಸಿಜನ್, ದೆನ್ ಇಟ್ ಇಸ್ ಸೆಟ್ ಟು ಬಿ MnO2 ಈಸ್ ಅ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅಂತ. ಓಕೆ, ಸೊ ಕೆಲವು ಸರಿ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್. ಏನು ಅಂತಂದ್ರೆ, ಇಲ್ಲಿ ನೋಡಿ, ಈ ರಿಯಾಕ್ಟೆಂಟ್ಸ್ ಅಲ್ಲಿ ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನು ಹುಡುಕ್ತಾ ಹೋಗ್ತಾರೆ, ಆಕ್ಸಿಡೈಸ್ಡ್ ಯಾವುದು, ರೆಡ್ಯೂಸ್ಡ್ ಯಾವುದು ಅಂತ. ಸಾರಿ, ಪ್ರಾಡಕ್ಟ್ಸ್ ಅಲ್ಲಿ. ಆದರೆ ನೀವು ಹುಡುಕ್ಬೇಕಾಗಿರೋದು ಆಕ್ಸಿಡೈಸ್ಡ್, ರೆಡ್ಯೂಸ್ಡ್ ಯಾವಾಗಲೂ ಕೂಡ ರಿಯಾಕ್ಟೆಂಟ್ಸ್ ಅಲ್ಲೇ ಇರುತ್ತೆ. ಆ ರಿಯಾಕ್ಟೆಂಟ್ ಅಲ್ಲಿ ಇರುತ್ತೆ ಅನ್ನೋದು ನೆನ್ಪಿಟ್ಕೊಂಡು ಅವಾಗ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ, MnCl2 ನ ಐಡೆಂಟಿಫೈ ಮಾಡ್ತಾರೆ, ಅಥವಾ H2O ಅಂತ ಐಡೆಂಟಿಫೈ ಮಾಡ್ತಾರೆ, ಯಾಕಂದ್ರೆ ಆಕ್ಸಿಜನ್ ಇಲ್ಲಿದೆ ಅಂತೇಳಿ. ನೋ, ಯಾವುದು ರೆಡ್ಯೂಸ್ ಆಗಿದೆ ಅಂದರೆ ಯಾವುದು ಆಕ್ಸಿಡೇಷನ್ಗೆ ಒಳಪಟ್ಟಿದೆ ಅಥವಾ ಯಾವುದು ರಿಡಕ್ಷನ್ಗೆ ಒಳಪಟ್ಟಿದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಅದೆಲ್ಲೂ ಯಾವಾಗಲೂ ಎಲ್ಲಿರುತ್ತೆ ಅಂತಂದರೆ ರಿಯಾಕ್ಟೆಂಟ್ಸ್ ಅಲ್ಲಿ ಇರುತ್ತೆ. ಸೊ ದ ಟ್ರಿಕ್ ಈಸ್ ದ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ವರ್ ಆಲ್ವೇಸ್ ಪ್ರೆಸೆಂಟ್ ಆನ್ ದ ರಿಯಾಕ್ಟೆಂಟ್ ಸೈಡ್, ನಾಟ್ ಆನ್ ದ ಪ್ರಾಡಕ್ಟ್ ಸೈಡ್. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಈ ಕ್ವಶನ್ಗೆ ಕನ್ಫ್ಯೂಷನ್ ಇಲ್ಲದೆ ಆನ್ಸರ್ ಮಾಡಿ. ನೆಕ್ಸ್ಟ್ ಹೋಗೋಣ. ವಾಟ್ ಈಸ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್? Write the reaction involved in photolysis of silver chloride. Mention its use. Okay, endothermic reaction ಅಂದ್ರೆ ಏನು ಅಂತ ಕೇಳಿದರೆ, endothermic reaction ಅಂದರೆ the reaction in which energy is absorbed is known as endothermic reaction. ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಂಡು ರಿಯಾಕ್ಷನ್ ಆದರೆ ಅದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೈಟ್, ಓಕೆ, ಹೀಟ್, ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್, ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್ ಅಂತ ಕೇಳಿದ್ದಾರೆ. ಇದನ್ನ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಯಾವ ಎಕ್ಸಾಮಲ್ಲೂ ಜಾಸ್ತಿ ಕೇಳಿಲ್ಲ, ಹಾಗಾಗಿ ಇದನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. Look into this. Okay, photo means light, lysis means breakdown.
ಎಂಡೋಥರ್ಮಿಕ್ ರಿಯಾಕ್ಷನ್ ಲೈಟ್ ಅನ್ನು ಯೂಸ್ ಮಾಡ್ಕೊಂಡಾದ್ರೆ ದಟ್ ಈಸ್ ಫೋಟೋಲೈಸಿಸ್ ಅಂತೀವಿ. ಇಲ್ಲಿ ಸಿಲ್ವರ್ ಕ್ಲೋರೈಡ್ಗೆ ಸಿಲ್ವರ್ ಕ್ಲೋರೈಡ್ನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಡಿಕಂಪೋಸಿಷನ್ಗೆ ಒಳಪಡುತ್ತೆ. ಅಂದರೆ ಲೈಟ್ ಅದ್ರ ಮೇಲೆ ಆಕ್ಟ್ ಆಗಿಬಿಟ್ಟು ಅದು ಸಿಲ್ವರ್ ಮೆಟಲ್ ಮತ್ತು ಕ್ಲೋರಿನ್ ಗ್ಯಾಸ್ ಅನ್ನು ಕೊಡುತ್ತೆ. ಓಕೆ, ಇದು ಇಕ್ವೇಶನ್ ಬರೆಯೋದಾದ್ರೆ 2AgCl ಸಿಲ್ವರ್ ಕ್ಲೋರೈಡ್ in the presence of sunlight 2Ag plus Cl2. ಓಕೆ, ಸಿಲ್ವರ್ ಮತ್ತು ಕ್ಲೋರಿನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ ಅಂತ. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಈ ಫೋಟೋ ಡೆವಲಪ್ ಅಂತ ಕರಿತೀವಿ. ಓಕೆ, ಆ ಫಿಲ್ಮ್ ಇಂದ ಫೋಟೋ ಡೆವಲಪ್ ಮಾಡೋದಕ್ಕೆ ಸಿಲ್ವರ್ ಕ್ಲೋರೈಡ್ ಅನ್ನ ಯೂಸ್ ಮಾಡ್ತಾರೆ. ಇದು ಇನ್ನೊಂದು ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್ ಜೊತೆಗೆ ಫೋಟೋಲೈಸಿಸ್ ಆಫ್ ಸಿಲ್ವರ್ ಬ್ರೋಮೈಡ್ ಕೂಡ ಬರುತ್ತೆ. ಓಕೆ, ಸಿಲ್ವರ್ ಬ್ರೋಮೈಡ್ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಎರಡನ್ನೂ ಕೂಡ ಇಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸೊ ಜಸ್ಟ್ ಕನೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಕ್ವಶನ್ ಅನ್ನ ಫಾರ್ ಎಕ್ಸಾಂಪಲ್ ಎಂಡೋಥರ್ಮಿಕ್ ರಿಯಾಕ್ಷನ್ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ವಾಟ್ ಇಫ್ ದೇ ಆಸ್ಕ್ಡ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಸೊ ಅವಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ದಿಸ್ ಇಸ್ ಹೌ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ 4 ಮಾರ್ಕ್ಸ್ ಇನ್ SSLC ಎಕ್ಸಾಮ್. ಓಕೆನಾ? ಅದೇ ರೀತಿ ಸಿಲ್ವರ್ ಕ್ಲೋರೈಡ್ ಕೇಳಿದಾರೆ ಅಂದ್ರೆ ಮೇ ಬಿ ಸಿಲ್ವರ್ ಬ್ರೋಮೈಡ್ ಬಗ್ಗೆನೂ ಕೇಳ್ಬೋದು. ಓಕೆ, ಸೊ ಲೈಕ್ ದಿಸ್ ಯು ನೀಡ್ ಟು ಕನೆಕ್ಟ್ ದ ಕಾನ್ಸೆಪ್ಟ್ಸ್, ದೆನ್ ಯು ಕ್ಯಾನ್ ಸ್ಕೋರ್ ಹೈ ಮಾರ್ಕ್ಸ್ ಇನ್ ಎಕ್ಸಾಮ್. ನೆಕ್ಸ್ಟ್ 9th ಕ್ವಶನ್ ನೋಡಿ, ವಾಟ್ ಈಸ್ ರ್ಯಾನ್ಸಿಡಿಟಿ? ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ರ್ಯಾನ್ಸಿಡಿಟಿ ಅಂದ್ರೆ ಏನು? ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತೀವಿ? ಆಗಲೇ ಹೇಳಿದ್ದೀನಿ ನಾನು, ರ್ಯಾನ್ಸಿಡಿಟಿ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ವೆನ್ ಎಕ್ಸ್ಪೋಸ್ ಟು ಏರ್. ಓಕೆ, ಸೊ ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು? ಈಗಾಗಲೇ ಒಂದು ಮೆಥಡ್ ಡಿಸ್ಕಸ್ ಮಾಡಿದ್ದೀವಿ. ಏನು ಅಂತಂದ್ರೆ ನೈಟ್ರೋಜನ್ ಗ್ಯಾಸ್ ಅನ್ನ ಫಿಲ್ ಮಾಡಬೇಕು. ಓಕೆ, ಅದಿಲ್ಲದೆ 2 ಮೆಥಡ್ ಇದೆ. ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಆಡ್ ಮಾಡಬೇಕು ಇಲ್ಲಿಗೆ ಫ್ಯಾಟ್ ಅಂಡ್ ಆಯಿಲಿ ಫುಡ್ಗೆ. ಫ್ಯಾಟ್ ಆಯಿಲಿ ಫುಡ್ ಬೇಗ ಆಕ್ಸಿಡೈಸ್ ಆಗೋದ್ರಿಂದ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನು ಯೂಸ್ ಮಾಡಬೇಕು. ವಾಟ್ ಆರ್ ಆಂಟಿ ಆಕ್ಸಿಡೆಂಟ್ಸ್? ದೀಸ್ ಆರ್ ದ ಸಬ್ಸ್ಟೆನ್ಸಸ್ ದಟ್ ಪ್ರಿವೆಂಟ್ ಆಕ್ಸಿಡೇಷನ್. ಸಬ್ಸ್ಟೆನ್ಸಸ್ ದಟ್ ಪ್ರಿವೆಂಟ್ ಆಕ್ಸಿಡೇಷನ್. ಸೊ ಯಾವಾಗ ಆಕ್ಸಿಡೇಷನ್ ಪ್ರಿವೆಂಟ್ ಆಗುತ್ತೆ ದೆನ್ ಆಟೋಮೆಟಿಕಲಿ ರ್ಯಾನ್ಸಿಡ್ ಆಗೋದಿಲ್ಲ ಫುಡ್ ಐಟಮ್ಸ್. ಓಕೆ, ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಹಾಕಬೇಕು. ಇದಾದ್ಮೇಲೆ ಫುಡ್ ಅನ್ನ ಆಕ್ಚುಲಿ ಏರ್ ಜೊತೆಗೆ ಅದು ಕಾಂಟ್ಯಾಕ್ಟ್ ಆದಾಗ ಆಕ್ಸಿಡೇಷನ್ ಆಗುತ್ತೆ. ಸೊ ಏರ್ ಜೊತೆ ಕಾಂಟ್ಯಾಕ್ಟ್ ಆಗದಿರೋ ತರ ನೋಡ್ಕೋಬೇಕಂದ್ರೆ ಏರ್ ಟೈಟ್ ಕಂಟೈನರ್ ಒಳಗಡೆ ಅದನ್ನ ಪ್ಲೇಸ್ ಮಾಡಬೇಕು, ಯಾವ್ದನ್ನ ಫುಡ್ ಅನ್ನು. ಸೊ ಇಫ್ ಯು ಕೀಪ್ ದ ಫುಡ್ ಇನ್ ಏರ್ ಟೈಟ್ ಕಂಟೈನರ್ ದೆನ್ ಇಟ್ ವಿಲ್ ಸ್ಲೋ ಡೌನ್ ದ ಆಕ್ಸಿಡೇಷನ್ ಸ್ಲೋ ಆಗುತ್ತೆ ಅಂತ. ಬಿಕಾಸ್ ಈಸಿಯಾಗಿ ಅಷ್ಟು ಬೇಗ ಕಾಂಟ್ಯಾಕ್ಟಿಗೆ ಬರೋದಿಲ್ಲ ಏರ್ ಜೊತೆಗೆ ಅಂತ ಫುಡ್. ಸೊ ಇಷ್ಟು ಮಾಡೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ರ್ಯಾನ್ಸಿಡಿಟಿ. ನೆಕ್ಸ್ಟ್ ಕ್ವಶನ್ 10th ಕ್ವಶನ್. ಇದ್ರ ಮೇಲೆ ಇಲ್ಲಿವರೆಗೂ ಕ್ವಶನ್ ಫ್ರೇಮ್ ಮಾಡಿಲ್ಲ. ಸೊ ಎರಡು ಕ್ವಶನ್ ಸ್ಪ್ಲಿಟ್ ಮಾಡಿದ್ದೀನಿ ನಾನು ಇಲ್ಲಿ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂದ್ರೆ ಏನು, ಜೊತೆಗೆ ನೀಡ್ ಆಫ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ ಇನ್ ಟೆಕ್ಸ್ಟ್ ಅಲ್ಲಿ ಇದೆ, ಜೊತೆಗೆ ಎಕ್ಸರ್ಸೈಸ್ ಕ್ವಶನ್ ಅಲ್ಲೂ ಇದೆ ಕ್ವಶನ್ಸ್. ಬಟ್ ಮೇನ್ ಎಕ್ಸಾಮ್ ಅಲ್ಲಿ ಎಲ್ಲೂ ಕೇಳಿಲ್ಲ. ಮೇ ಬಿ ದೇರ್ ಇಸ್ ಅ ಚಾನ್ಸ್ ಆಫ್ ಆಸ್ಕಿಂಗ್ ದಿಸ್ ಕ್ವಶನ್. ಸೊ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಅಂದ್ರೆ ಏನು? LHS is equal to RHS ಆಗಿರಬೇಕು. ಅಂದ್ರೆ ದ ರಿಯಾಕ್ಷನ್ ಇನ್ ವಿಚ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆನ್ ಬೋತ್ ದ ಸೈಡ್ಸ್. ಓಕೆ, ಒಂದು ರಿಯಾಕ್ಷನ್ ಅಂತ ಬಂದಾಗ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಅಂತ 2 ಸೈಡ್ ಇರುತ್ತೆ. LHS ಅಲ್ಲಿ ರಿಯಾಕ್ಟೆಂಟ್ಸ್ ಇರುತ್ತೆ, RHS ಅಲ್ಲಿ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಈ ರಿಯಾಕ್ಟೆಂಟ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಎರಡು ಏನು ಎಲಿಮೆಂಟ್ಸ್ ಇರ್ತಾವಲ್ಲ, ಎಲಿಮೆಂಟ್ಗಳ ನಂಬರ್ ಆಫ್ ಆಟಮ್ಸ್ ಸೇಮ್ ಇರಬೇಕು ಅಂತ ಈಕ್ವೇಶನ್ ಅನ್ನು ನಾವೇನಂತೀವಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಒಂದು ಲಾ ಇದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತಂದ್ರೆ ದ ಮಾಸ್ ಆರ್ ದ ಸಬ್ಸ್ಟೆನ್ಸ್ ವಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ. ಅಂದ್ರೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳುತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಅದು ಆಗಬೇಕು ಅಂದ್ರೆ LHS is equal to RHS ಆಗಲೇಬೇಕು. ನಂಬರ್ ಆಫ್ ಆಟಮ್ಸ್ ಒಂದ್ ಕಡೆ ಜಾಸ್ತಿ ಇದ್ದು ಒಂದ್ ಕಡೆ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ನಾವು ಇಂಬ್ಯಾಲೆನ್ಸ್ ಆಗಿದೆ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ಅದು ಫಾಲೋ ಮಾಡೋದಕ್ಕೋಸ್ಕರ ಲಾ ಅನ್ನ ವಿ ನೀಡ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್. ಓಕೆ, ಸೊ ಇಲ್ಲಿಗೆ ನಾವು 10 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ 10 ಕ್ವಶನ್ 10 ಕಾನ್ಸೆಪ್ಟ್ ಆಗುತ್ತೆ. 10 ಕಾನ್ಸೆಪ್ಟ್ಸ್ ನೀವು ಕನೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಇಟ್ ವಿಲ್ ಬಿಕಮ್ 20 ಕಾನ್ಸೆಪ್ಟ್ಸ್ ಆರ್ 30 ಕಾನ್ಸೆಪ್ಟ್ಸ್ ಆಲ್ಸೋ. ಓಕೆ, ಕಾನ್ಸೆಪ್ಟ್ ಕನೆಕ್ಷನ್ ಮಾಡ್ತಾ ಮಾಡ್ತಾ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಅದೇ ರೀತಿ ಇರ್ತಕ್ಕಂಥ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಬೇರೆ ಕಾನ್ಸೆಪ್ಟ್ ಅನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಔಟ್ ಆಫ್ 4 ಸ್ಕೋರ್ ಕೂಡ ಮಾಡ್ಬೋದು. ಜಸ್ಟ್ ನೀವು ಪಾಸ್ ಆಗಬೇಕು ಅಥವಾ ತುಂಬ ಡಲ್ ಇದ್ದೀರಿ ಅಂತ ಅನಿಸಿದ್ರೆ ನೀವು ಈಗ 10 ಕ್ವಶನ್ಸ್ ಅನ್ನು ಕರೆಕ್ಟಾಗಿ ಫ್ರೇಮ್ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ 40 ಆರ್ 50 ಮಾರ್ಕ್ಸ್ ಇನ್ ದ ಕಮಿಂಗ್ ಎಕ್ಸಾಮ್. ಓಕೆನಾ? ಸೊ ಈ ಒಂದು
ಏನು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ ವಿತ್ ಆನ್ಸರ್ಸ್ ನಿಮಗೆ PDF ಬೇಕು ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಡೈಲಿ PDF ಮತ್ತು ವಿಡಿಯೋ ಲಿಂಕನ್ನು ಆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಶೇರ್ ಮಾಡಲಾಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಟಡಿಂಗ್ ಫಾರ್ ದ ಎಕ್ಸಾಮ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.